ಜೈ ಶ್ರೀರಾಮ್. ಇವತ್ತು ನಾವು ಪಾವಗಡದ ಕೋಟೆ ಆಂಜನೇಯ ಸ್ವಾಮಿ ಅಂತ ಫೇಮಸ್ ಆಗಿರುವಂತಹ ಪಾವಗಡ ಬೆಟ್ಟದ ರಕ್ಷಕ ಆಗಿರುವಂತಹ ದೇವಸ್ಥಾನಕ್ಕೆ ನಾವಿವತ್ತು ಭೇಟಿ ನೀಡೋಣ. ಬನ್ನಿ ಒಳಗಡೆ ಹೋಗೋಣ. ದೇವಸ್ಥಾನ ನೋಡಿ, ಗರುಡಗಂಬ ನೋಡ್ತಾ ಇರ್ಬೋದು. ಈ ದೇವಸ್ಥಾನ ಕೋಟೆಯ ರಕ್ಷಕ ಆಂಜನೇಯ ಸ್ವಾಮಿ ಅಂತಲೇ ಹೇಳಲಾಗುತ್ತೆ. ನೋಡಬಹುದು ಕಲ್ಲಿನ ವಿಗ್ರಹ. ಈ ವಿಗ್ರಹಕ್ಕೆ ಪ್ರತಿದಿನವೂ ಅಲಂಕಾರ ಮಾಡಲಾಗುತ್ತದೆ. ಹಾಗೆಯೇ ಶನಿವಾರ ಮತ್ತು ಸೋಮವಾರ ವಿಶೇಷವಾದ ಪೂಜಾ ಕಾರ್ಯಕ್ರಮ ನಡೆಯುತ್ತೆ. ಪಾವಗಡಕ್ಕೆ ಶನಿ ಮಹಾತ್ಮ ಸ್ವಾಮಿಯ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು ಚಾಚೂ ತಪ್ಪದೆ ಈ ದೇವಸ್ಥಾನಕ್ಕೂ ಬಂದು ದರ್ಶನವನ್ನು ಪಡೆದು ಹೋಗ್ತಾರೆ ಅಂತ ಹೇಳ್ಬೋದು. ಬೆಳಿಗ್ಗೆಯಿಂದ ಸಂಜೆವರೆಗೂ ದೇವಸ್ಥಾನಕ್ಕೆ ಪ್ರತಿನಿತ್ಯ ಜನರು ಬರ್ತಾನೆ ಇರ್ತಾರೆ, ಭಕ್ತಾದಿಗಳು ಬರ್ತಾನೆ ಇರ್ತಾರೆ. ತುಂಬ ರಶ್ ಇಲ್ಲದೆ ಇರ್ಬೋದು, ಆದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಪೂಜಾ ಕಾರ್ಯಕ್ರಮವೂ ನಡೀತಾ ಇರುತ್ತೆ, ಭಕ್ತಾದಿಗಳು ಬರ್ತಾನೆ ಇರ್ತಾರೆ. ಸೊ ಶ್ರೀರಾಮನ ಮೂರ್ತಿಯು ಇಲ್ಲಿದೆ. ನಾವು ಶ್ರೀರಾಮನವಮಿ ದಿನ ಇಲ್ಲಿ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳು ನಡೀತವೆ. ಹಾಗೇನೆ ರಾಮಮೂರ್ತಿಯ ಮೆರವಣಿಗೆ ನಡೆಯುತ್ತೆ. ವಿಶೇಷವಾದ ಪೂಜಾ ಕಾರ್ಯಕ್ರಮ, ಅಲಂಕಾರ, ದೇವಸ್ಥಾನನ ದೀಪಾಲಂಕಾರ ಮಾಡ್ತಾರೆ. ತುಂಬ ಸುಂದರವಾಗಿ ಅಲಂಕಾರ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಪಾನಕ, ತೀರ್ಥ, ಪ್ರಸಾದ ಎಲ್ಲ ಹಂಚೋದ್ರ ಮೂಲಕ ಆಚರಣೆ ಮಾಡ್ತಾರೆ. ಹಾಗೆಯೇ ಹೋಮನೂ ನಡೆಸ್ತಾರೆ. ಇಲ್ಲಿ ಈಗ ನೋಡ್ಬೋದು, ಹೋಮಕುಂಡ, ಅಗ್ನಿಕುಂಡ ಅಂತ ಏನು ಕರಿತೀವಿ, ಅದು ಇಲ್ಲಿದೆ. ದೇವಸ್ಥಾನದ ಆವರಣದಲ್ಲೇ ಇದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಹೋಮನ ನಡೆಸಿ ವಿಶೇಷ ಪೂಜೆಗಳನ್ನ ನೆರವೇರಿಸ್ತಾರೆ. ಉತ್ತಮವಾದ ವಾತಾವರಣವೂ ಇದೆ. ಕಾಂಪೌಂಡ್ ಒಳಗಡೆ ಎಲ್ಲ ಹಸಿರು ಗಿಡಗಳನ್ನ ಬೆಳೆಸಲಾಗಿದೆ. ಈಗ ನೋಡ್ಬೋದು, ಕಾಂಪೌಂಡ್ ಪಕ್ಕದಲ್ಲೇ ಒಂದು ರಸ್ತೆ ಕಾಣಿಸ್ತಾ ಇದೆ. ಈ ರಸ್ತೆ ಸೀದಾ ಬೆಟ್ಟಕ್ಕೆ ಕರ್ಕೊಂಡು ಹೋಗುವಂತಹ ರಸ್ತೆ. ಇದು ಪಾವಗಡ ದೇವಸ್ಥಾನದ ಪಕ್ಕದಿಂದಲೇ ಹೋಗುತ್ತೆ. ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಊರಲ್ಲಿ. ಇದು ಮುಂಭಾಗ ಗೇಟು. ನೋಡ್ಬೋದು ಮಹಾಶಯರು ಬೆಳಗ್ಗೆಯಿಂದ ಸಂಜೆವರೆಗೂ ಬರ್ತಾನೆ ಇರ್ತಾರೆ. ನಿರಂತರವಾಗಿ ದೇವರ ದರ್ಶನವನ್ನು ಪಡಿತಾನೆ ಇರ್ತಾರೆ. ನೋಡ್ತಾ ಇರ್ಬೋದು. ನಿಮ್ಮೆಲ್ಲರಿಗೂ ಈ ಕೋಟೆ ಆಂಜನೇಯ ಸ್ವಾಮಿ, ಪಾವಗಡದ ಕೋಟೆ ಆಂಜನೇಯ ಸ್ವಾಮಿಯ ಆಶೀರ್ವಾದ, ಕೃಪಾ ಕಟಾಕ್ಷಗಳು ನಿಮ್ಮೆಲ್ಲರಿಗೂ ಲಭಿಸಲಿ ಅಂತ ಹೇಳ್ತಾ, ಹಾಗೆಯೇ ನಿಮ್ಮೆಲ್ಲರಿಗೂ ಮಾನಸಿಕ ನೆಮ್ಮದಿ, ಮಾನಸಿಕ ಧೈರ್ಯ ಪ್ರಸಾದಿಸಲಿ. ಹಾಗೆಯೇ ಈ ದೇವರು ನಿಮ್ಮ ಜೊತೆ ಸದಾ ಇರಲಿ ಅಂತ ಹೇಳ್ತಾ, ನೋಡ್ಬೋದು ನೀವು ಬೆಟ್ಟನೂ ಇಲ್ಲಿಂದಲೇ ನೋಡ್ಬೋದು. ಬೆಟ್ಟ ಹತ್ತಕ್ಕೆ ತುಂಬ ಸುಂದರವಾಗಿದೆ. ನೋಡಿ, ದೇವಸ್ಥಾನದ ಕಾಂಪೌಂಡ್ ಒಳಗಡೆಯಿಂದ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಬೆಟ್ಟ. ವಿಶಾಲವಾದ ಬೆಟ್ಟ. ಈ ಬೆಟ್ಟದ ರಕ್ಷಕ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವರು. ಇವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ. ನಮಸ್ಕಾರಗಳು.